ಎಲ್ಲಿ ಏನಾಗುತ್ತೋ ಅನ್ನೋ ಒತ್ತಡಕ್ಕೆ ಬಿದ್ದು ಭಯ ಆತಂಕ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ನಿಜ. ನಾವು ಒಂದು ಸ್ವಲ್ಪ ನಮ್ಮ ಲೈಫನ್ನು ಫೈನ್ ಟ್ಯೂನ್ ಮಾಡಿಕೊಂಡ್ರೆ, ನಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ಹುಚ್ಚು ರೇಸಿಗೆ ಬೀಳದೆ ನಮ್ಮ ಪಾಡಿಗೆ ನಾವು ನಮ್ಮ ಲಿಮಿಟ್ಸ್ ಏನು ಅಂತ ತಿಳ್ಕೊಂಡು ಬದುಕಿದ್ರೆ ಅರ್ಧ ಬರ್ಡನ್ ಕಡಿಮೆ ಆಗುತ್ತೆ ನೋಡಿ. ಅರ್ಧ ಏನು, ಪೂರ್ತಿ ಬರ್ಡನ್ನೇ ಕಮ್ಮಿ ಆಗ್ಬಿಡುತ್ತೆ. ದುಬಾರಿ ದುನಿಯಾ, ಕಾಸ್ಟ್ಲಿ ಕಾಲ ಅಂತಾರಲ್ಲ, ಅದೆಲ್ಲ ಸುಳ್ಳು. ಎಲ್ಲ ನಾವು ಮಾಡ್ಕೊಂಡಿರೋದು. ನಾನು ನೋಡು, ಟಾಪಿಕ್ ಎಲ್ಲಿಂದನೋ ಎಲ್ಲಿಗೆ ತಗೊಂಡೋಗ್ತಾ ಇದೀವಿ. ನಾವು ಮಾತಾಡ್ತಾ ಇದ್ದಿದ್ದು ಭೂಮಿಕಾ ಟೆಸ್ಟ್ ರಿಸಲ್ಟ್ ಬಗ್ಗೆ ಅಲ್ವಾ? ಮಾತು ಅಂದ್ರೇನೆ ಹಂಗೆ ಅಲ್ವ ಚಿನ್ನ, ಅದಕ್ಕೆ ಬೌಂಡ್ರಿ ಅನ್ನೋದೇ ಇರಲ್ಲ. ಎಲ್ಲೆಲ್ಲೋ ಸುತ್ಕೊಂಡು ಎಲ್ಲೆಲ್ಲೋ ಹೋಗಿ ಇನ್ನೆಲ್ಲಿಗೋ ಹೋಗ್ಬಿಡುತ್ತೆ. ಒಟ್ನಲ್ಲಿ ದೇವ್ರಿರೋದೇ ನಿಜ ಆದ್ರೆ, ಅವನು ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ಸತ್ಯ ಆದ್ರೆ, ನಮ್ಮ ಗೆಳೆಯ ಅತ್ತಿಗೆಗೆ ಡಬಲ್ ಒಳ್ಳೇದಾಗ್ಬೇಕು ನೋಡು. ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಅವಳಿ ಜವಳಿ ಮಕ್ಳಾಗ್ಲಿ ಅಂತಿದ್ಯಾ? ಅವಳಿ ಜವಳಿ ಆಗ್ಬೇಕು ಅನ್ನೋದೇ ನನಗೂ ಆಸೆ. ಆದ್ರೆ ಪಾಪ ಅತ್ತಿಗೆಗೆ ಭಾರ ಹೊರೋದು ಕಷ್ಟ ಕಣೆ. ಅದೇ ನಮ್ಮ ಡುಮ್ಮ ಪ್ರೆಗ್ನೆಂಟ್ ಆಗಿದ್ರೆ 2 ಅಲ್ಲ 4 ಬೇಕಾದ್ರೂ ಹೊರೋನು, ಅಷ್ಟಪ್ಪ ಇದೆ ಹೊಟ್ಟೆ. ನೀನ್ ಇದೆಯಲ್ಲ ತರ್ಲೆ. ಇವತ್ತು ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ಶೋರ್, ನಾಳೆ ಸಿಗ್ತೀನಿ. ಸಿಸ್ಟರ್, 1 ನಿಮಿಷ ಮತ್ತೆ ಮಾಡ್ತೇನೆ. ಏನಣ್ಣ ನಿಂದು? ಅನಾಹುತ ಆಗಿದೆ ಸಿಸ್ಟರ್, ಅನಾಹುತ ಆಗಿದೆ. ಅನಾಹುತನ? ಏನ್ ಅನಾಹುತ? ಒಳ್ಳೆ ಬೆಟ್ಟ ತಲೆ ಮೇಲೆ ಬಿದ್ದಂಗೆ ಆಡ್ತಾ ಇದೆಯಲ್ಲ. ಬೆಟ್ಟ ಅಲ್ಲ, ವಿಷಯ ಕೇಳಿದ್ರೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂಗೆ ಅನ್ಸುತ್ತೆ ನಿಂಗೆ. ಬರ ಸಿಡ್ಲು ಬಡ್ದಂಗೆ ಆಗುತ್ತೆ ಸಿಸ್ಟರ್. ಮಲ್ಲಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಕಂಡೀಷನ್ ಕ್ರಿಟಿಕಲ್, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ. ಇದೆಲ್ಲ ಹೇಗಾಯ್ತಂತೆ? ಜಯದೇವ್ ಏನೂ ಆಗಿಲ್ಲ ತಾನೆ? ಅವನು ಹೇಗಿದ್ದಾನೆ? ಅಯ್ಯೋ ದೇವ್ರೆ, ನಿನ್ನ ಮಗಂಗೆ ಏನೂ ಆಗಿಲ್ಲ, ಅವ್ನು ಸೇಫ್ ಆಗಿದ್ದಾನೆ. ಇದು ಗಾಡಿಲಿ ಹೋಗುವಾಗ ಆಗಿದ್ದಲ್ಲ ಸಿಸ್ಟರ್, ಮಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಆಗಿದ್ದಂತೆ. ಯಾರೋ ಬಂದು ಗುದ್ದಿದ್ದಾನೆ, ಅವಳು ಬಿದ್ದಿದ್ದಾಳೆ. ಆಮೇಲೆ ಆಂಬುಲೆನ್ಸ್ ಎಲ್ಲ ತರಿಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಸದ್ಯ ಜೈಗೇನು ಆಗಿಲ್ಲ ತಾನೆ? ಅದೇ ದೊಡ್ಡ ಸಮಾಧಾನ ನನಗೆ. ಅಲ್ಲ, ಈ ವಿಷಯ ನಿನಗೆ ಗೊತ್ತಾಯ್ತು? ಜೈ ಫೋನ್ ಮಾಡಿದ್ನ? ನನಗೆ ಹಿಂಗೆ ಬಲ್ಲ ಮೂಲಗಳಿಂದ ವಿಷಯ ಬಂದ್ಬಿಡ್ತು. ನನ್ನ ನೆಟ್ವರ್ಕ್ ಅಷ್ಟು ಇದೆಯಲ್ಲ ಸಿಸ್ಟರ್, ಯಾವುದೋ ಮೂಲದಿಂದ ಬರುತ್ತೆ ವಿಷಯ. ಸರಿ, ಮಲ್ಲಿ ಹೇಗಿದ್ದಾಳಂತ ಇವಾಗ? ಆಗ್ಲೇ ಹೇಳಿದ್ನಲ್ಲ, ಕಂಡೀಷನ್ ಕ್ರಿಟಿಕಲ್ ಅಂತ. ಅಲ್ಲ, ಎಕ್ಸಾಕ್ಟ್ ಏನು ಅಂತ ಗೊತ್ತಿಲ್ಲ, ಆದ್ರೆ ಬಲ್ಲ ಮಾಹಿತಿಗಳ ಪ್ರಕಾರ ಆಕ್ಸಿಡೆಂಟ್ ಜೋರಾಗಿ ಆಗಿದೆಯಂತೆ. ಇವಳು ನೋಡ್ಕೊಂಡು ರೋಡ್ ಕ್ರಾಸ್ ಮಾಡಕ್ಕಾಗಲ್ವಾ? ಈಗ ನೋಡ್, ಎಷ್ಟು ದೊಡ್ಡ ತಲೆನೋವು ತಂದಿಟ್ಟಿದ್ದಾಳೆ. ಸದ್ಯ ಮಗುಗೇನು ಆಗದೆ ಇದ್ರೆ ಸಾಕು. ಏನ್ ಸಿಸ್ಟರ್ ಇದು? ಆ ಮಗು ಬಗ್ಗೆ ಇಷ್ಟೊಂದು ಕಾಳಜಿ? ಈ ಯೂಟರ್ನ್ ಯಾಕೆ ಅಂತ ಕೇಳ್ಬೋದಾ? ಯೂಟರ್ನ್ ಏನಿಲ್ಲ ಅಣ್ಣ, ಅವಳು ನನಗೆ ಇಷ್ಟ ಆಗದೆ ಇರಬಹುದು, ಆದ್ರೆ ಅವಳು ಹೊಟ್ಟೆಲಿರೋ ಮಗು ಮೇಲೆ ನನಗೆ ಯಾವ್ದು ದ್ವೇಷನೂ ಇಲ್ಲ. ಅದು ನಮ್ಮ ವಂಶಕ್ಕೆ ಸೇರಿದ್ದು, ನನ್ನ ಮಗಂದು. ಈಗಿರೋ ಪರಿಸ್ಥಿತಿಯಲ್ಲಿ ಅವಳಿಗೆ ಏನಾಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಮಗು ಆದ್ರೂ ಉಳಿಲಿ ಅನ್ನೋದೇ ನನ್ನ ಆಸೆ. ಇದನ್ನೆಲ್ಲ ಸಿಸ್ಟರ್ ಕರುಳಬಳ್ಳಿಯ ಮೋಹ ಅನ್ನೋದು. ಸೊಸೆ ಬೇಡ ನಿಂಗೆ, ಆದ್ರೆ ಮೊಮ್ಮಗನೋ ಬೇಕು. ಹೆತ್ತವಳ ಬಗ್ಗೆ ಇಲ್ಲದ ಮಮತೆ ಕರುಣೆ ಮೊಮ್ಮಕ್ಕಳ ವಿಷಯದಲ್ಲಿ ಹೆಂಗೆ ಉಕ್ಕಿ ಹರಿತಿದೆ ನೋಡು. ಸೊಸೆ ಮೇಲೆ ತಿರಸ್ಕಾರ, ಮೊಮ್ಮಕ್ಕಳ ಮೇಲೆ ಮಮಕಾರ. ಇದು ಯಾವ ಅದ್ಭುತಕ್ಕೂ ಕಮ್ಮಿಲ್ಲ ಸಿಸ್ಟರ್. ಇದೊಂಥರ ವಿಸ್ಮಯ ಈಗೂ ಉಂಟೆ. ಅದು ಹಾಗೆ ಅಲ್ವಾ ಅಣ್ಣ? ನಮ್ದು ಅಂತ ಅನ್ಸಿದ್ಮೇಲೆ ಅದನ್ನ ನಾವು ಉಳಿಸ್ಕೋತೀವಿ. ಬೇಡ ಅಂದ್ರೆ ಕಿತ್ತು ಬಿಸಾಕ್ತೀವಿ. ದಟ್ಸ್ ಆಲ್ ಯುವರ್ ಆನರ್. ಪೈಸಾ, ಅತ್ತೆ ಯಾಕೆ ಟೆನ್ಷನ್ ಇದೆಯಾ? ಏನಾಯ್ತು? ಅತ್ತೆ, ನಿಮ್ಗೇನು ವಿಷಯ ಗೊತ್ತಾಗಿಲ್ವಾ? ಮಲ್ಲಿ ವಿಷಯ ತಾನೆ? ಹಾ ಅತ್ತೆ, ಅತ್ತೆ ಅವ್ರನ್ನ ಹಾಸ್ಪಿಟಲ್ ಹೋಗಿ ನೋಡ್ಕೊಂಡು ಬರೋಣವಾ? ನಿಮ್ಮ ಅಕ್ಕ ಆಲ್ರೆಡಿ ಅಲ್ಲಿದ್ದಾಳೆ ಅಲ್ವಾ? ನಾವು ಹೋದ್ರೆ ಸುಮ್ಮನೆ ಓವರ್ ಕ್ರೌಡ್ ಆಗುತ್ತೆ. ಅದು ಹಾಸ್ಪಿಟಲ್ ವಾರ್ಡ್ ಫಂಕ್ಷನ್ ಹಾಲ್ ಅಲ್ಲ. ನಾವೀಗ ಅಲ್ಲಿ ಹೋದ್ರೂ ಹೋಗ್ಲಿಲ್ಲಾದ್ರೂ ಏನೂ ಪ್ರಯೋಜನ ಆಗಲ್ಲ. ಅದು ಅಲ್ಲದೆ ಈಗ ನಾವು ಅಲ್ಲಿಗೆ ಹೋದರೆ ಬರೀ ಫಾರ್ಮ್ಯಾಲಿಟಿಗೆ ಹೋಗಿರೋ ಥರ ಇರತ್ತೆ. ನಮ್ಮಿಂದ ಅಲ್ಲಿ ಏನೂ ಯೂಸ್ ಆಗಲ್ಲ. ಅಲ್ಲ ಅತ್ತೆ, ನೀವು ಹೇಳೋದೇನೋ ಸರಿ, ಆದರೂ ನೋಡಪೇಕ್ಷಾ, ನಿನಗೆ ಅವಳ ಬಗ್ಗೆ ಎಷ್ಟು ಕೇರ್ ಕನ್ಸರ್ನ್ ಇದೆಯೋ ನನಗೂ ಅಷ್ಟೇ ಇದೆ. ಆದರೆ ಅದನ್ನು ತೋರಿಸ್ಕೊಳಕ್ಕಾಗಲ್ಲ. ಅದು ಅಲ್ಲದೆ ನಾವೀಗ ಅಲ್ಲಿ ಹೋಗಿ ಅದನ್ನು ಪ್ರೂವ್ ಮಾಡಬೇಕು ಅಂತೇನೂ ಇಲ್ಲ. ನೀನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಈಗ ನಾವು ಅಲ್ಲಿಗೆ ಹೋದರೆ ಎಲ್ರಿಗೂ ಸಮಸ್ಯೆ ಆಗತ್ತೆ. ಈಗ ನಾವು ಅಲ್ಲಿಗೆ ಹೋದರೆ
ನೀವೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದು, ಮನೆಗೆ ಹೋಗಿ ಅಂತ ಹೇಳ್ತಾರೆ. ಆ ಭಾಗ್ಯಕ್ಕೆ ನಾವು ಯಾಕೆ ಅಲ್ಲಿಗೆ ಹೋಗಬೇಕು? ನೋಡು, ಮೊದಲು ಅವಳಿಗೆ ಪ್ರಜ್ಞೆ ಬರಲಿ, ಆಮೇಲೆ ನಾವೆಲ್ಲರೂ ಹೋಗಿ ಅವಳಿಗೆ ಸಮಾಧಾನ ಹೇಳೋಣ. ಅಲ್ಲಿ ಏನೇ ಆದರೂ ಗೌತಮ್ ಭೂಮಿಕಾ ಇದ್ದಾರೆ, ನೋಡ್ಕೋತಾರೆ. ನಾನು ಆಗಾಗ ಫೋನ್ ಮಾಡಿ ಅಪ್ಡೇಟ್ ತಗೋತೀನಿ, ಅಷ್ಟು ಸಾಕು. ನಾನು ಹೇಳಿದ್ದು ಕರೆಕ್ಟ್ ತಾನೆ? ಸರಿ ಅತ್ತೆ. ಏನಾಯ್ತು ಜೈ? ಮಲ್ಲಿ ಅವ್ರು ಹೇಗಿದ್ದಾರೆ? ಪ್ರಜ್ಞೆ ಬಂತಾ? ಇನ್ನೂ ಇಲ್ಲ ಬೇಬಿ, ಪ್ರಜ್ಞೆ ಬಂದಿಲ್ಲ. ಇಲ್ಲಿ ಹಾಸ್ಪಿಟಲ್ ಇದ್ದೀವಿ ಬೇಬಿ. ಮಗು ಹೋಯ್ತು. ಮಿಸ್ಕ್ಯಾರಿಯೇಜ್ ಆಗಿದ್ದು ಬೇಜಾರ್ ವಿಷಯನೇ, ಬಟ್ ಆ ಮಗು ಆಗಿದ್ರೆ ನಿಮಗೆ ಪ್ರಾಬ್ಲಮ್ ಆಗಿರೋದು. ಈಗ ನೀವು ಈಸಿಯಾಗಿ ಆ ಮಲ್ಲಿಯಿಂದ ದೂರ ಆಗ್ಬೋದು. ವಾಟ್ ಯು ಸೇ? ಎಸ್ ಬೇಬಿ, ಅದು ನಿಜಾನೇ. ಮತ್ತೆ ಆ ಮಲ್ಲಿಗೆ ಯಾವಾಗ ಎಚ್ಚರಾಗತ್ತಂತೆ? ಡಾಕ್ಟರ್ ಏನಾದರೂ ಹೇಳಿದ್ರಾ? ಇಲ್ಲ ಬೇಬಿ, ಡಾಕ್ಟರ್ ಇನ್ನೂ ಏನು ಹೇಳಿಲ್ಲ. ನಂಗೆ ಆಗ್ತಾ ಇರೋ ಟೆನ್ಷನ್ ಏನಂದ್ರೆ, ನಾವು ಅಲ್ಲೇ ಇದ್ದಿದ್ದೆ ನಮ್ಮ ಮಲ್ಲಿ ಏನಾದರೂ ನೋಡುದ್ಲಾ ಅಂತ. ಬಿಕಾಸ್ ಅವಳು ಅಲ್ಲೇ ಇದ್ಲಲ್ವಾ? ಕರೆಕ್ಟ್ ಬೇಬಿ, ನನಗೂ ಆ ಥಾಟ್ ಬಂತು, ಆದರೆ ಹಾಗಾಗಿರಲ್ಲ ಅಂತ ಅನ್ಕೊಂತೀನಿ. ಬಟ್ ಹಾಗೆ ಆದ್ರೆ ಅವಾಗ ಏನ್ ಮಾಡೋದು? ಅವಳು ಏನಾದ್ರೂ ಎಚ್ಚರ ಆಗಿ ನಮ್ಮ ವಿಷಯನೆಲ್ಲ ಮನೆಯವ್ರಿಗೆ ಹೇಳಿದ್ರೆ ಅವಾಗ ಏನ್ ಮಾಡೋದು? ನಿಮ್ಗೆ ಗೊತ್ತಲ್ವಾ ಏನಾಗುತ್ತೆ ಅಂತ. ಒಂದಂತೂ ನಿಜ, ನೀನ್ ಮತ್ತೆ ಹಳೆ ಚಾಳಿ ಕಂಟಿನ್ಯೂ ಮಾಡಿ ಆ ದಿಯಾ ಹಿಂದೆ ಬಿದ್ದಿದ್ದು ನನಗೆ ಗೊತ್ತಾದ್ರೆ ನನಗೆ ಏನ್ ಮಾಡಕ್ಕೂ ಹೆಸರು. ಸರ್, ಫೋನ್ ಇಡು, ನಾನು ಮತ್ತೆ ಮಾಡ್ತೇನೆ.